ಹಾಯ್ ಗೈಸ್, ಬಿಗ್ ಬಾಸ್ನಿಂದ ಈಗಷ್ಟೇ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಬಿಗ್ ಬಾಸ್ನಲ್ಲಿ ಈಗ ಶುರುವಾಗ್ತಾ ಇರುವಂಥ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಟೋಟಲ್ ಆಗಿ 60 ಜನ ಸೆಲೆಕ್ಟ್ ಆಗಿದ್ದಾರೆ. ಈ ಒಂದು 60 ಜನದಲ್ಲಿ ಗೊತ್ತಿರುವವರು ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಆ್ಯಕ್ಟಿವ್ ಇದ್ದಾರೆ ಅಂಥ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಜನ ಇದಕ್ಕೆ ಬಂದಿದ್ದಾರೆ. ಅದರಲ್ಲೂ ಕೂಡ ಅಮುಕು ಡುಮುಕುನ ಸೆಲೆಕ್ಷನ್ ಮಾಡ್ಕೊಂಡಿರೋದು ತುಂಬ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಎಪಿಸೋಡ್ನಲ್ಲಿ ವಿನಯ್ ಮತ್ತು ಅಮುಕು ಡುಮುಕು ನಡುವೆ ಒಂದು ಜೋರಾದ ಜಗಳನೂ ಕೂಡ ಶುರುವಾಗಿದೆ. ಅಮುಕು ಡುಮುಕು ಅವರು ಯಾಕೆ ಅರ್ಧದಿಂದನೇ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋದ್ರಾ ಇಲ್ಲ TRP ಗಿಮಿಕ ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ಬಿಗ್ ಬಾಸ್ ಪಿನ್ ಟು ಪಿನ್ ಅಪ್ಡೇಟ್ಗೋಸ್ಕರ ಈ ಕೂಡಲೇ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬ್ಗಿಂತ ಮುಂಚಿನ ಅಪ್ಡೇಟ್ಗಳು ನಿಮಗೆ ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ಜಾಯ್ನ್ ಆದರೆ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳು ಅಲ್ಲಿ ನಿಮಗೆ ಸಿಗುತ್ತೆ. ಹೌದು ಗೈಸ್, ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಟೋಟಲ್ ಆಗಿ 60 ಜನ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿರೋರು ಕೂಡ ಇದ್ದಾರೆ ಮತ್ತು ನಾರ್ಮಲ್ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ಕೂಡ ಇದ್ದಾರೆ. ಆ ಒಂದು ಕಂಟೆಸ್ಟೆಂಟ್ಗಳಿಗೆ ಈ ಒಂದು ಎಪಿಸೋಡ್ನಲ್ಲಿ ಟಾಸ್ಕ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಕೊಡುವಂಥ ಟಾಸ್ಕ್ಗಳೇನಿದ್ದಾವೆ, ಈ ಒಂದು ಟಾಸ್ಕ್ಗಳನ್ನ ಇವರು ಕಂಪ್ಲೀಟ್ ಮಾಡ್ತಾರಾ ಅಥವಾ ಅರ್ಧಕ್ಕೆ ಕ್ವಿಟ್ ಮಾಡಿ ಇವರು ಇಲ್ಲಿಂದ ಹೋಗ್ತಾರಾ ಅಂತ ಎಲ್ಲನೂ ಕೂಡ ಇವರು ಎಬಿಲಿಟಿನ ಚೆಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕೆಲವು ಜನರಿಗೆ ಅಂದರೆ ಯಾರೆಲ್ಲ ಮೇಕಪ್ ಮಾಡ್ಕೋತಾರೆ ಅವ್ರಿಗೆ ಮೇಕಪ್ ಕಿಟ್ನ ನೀವು ಸಂಪೂರ್ಣವಾಗಿ ಸ್ಮ್ಯಾಶ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಅದೇ ರೀತಿ ಗಿನ್ನಿಸ್ ರೆಕಾರ್ಡ್ ಯಾರು ಮಾಡಿದ್ದಾರೆ, ನಿಮ್ಮ ಒಂದು ಗಿನ್ನಿಸ್ ರೆಕಾರ್ಡ್ನ ಹರಿತೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಗಿನ್ನಿಸ್ ರೆಕಾರ್ಡ್ನು ಕೂಡ ಹರಿತಾ ಇದ್ದಾರೆ. ಅದೇ ರೀತಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ಟಾಸ್ಕ್ನ ಕೊಡ್ತಾ ಇದ್ದಾರೆ. ಇನ್ನೊಬ್ಬರಿಗೆ ಅಲ್ಲಿ ಸಗಣಿ ಇದೆ, ಅದನ್ನ ಮುಖಕ್ಕೆ ಹಚ್ಕೋಬೇಕು ಅಂದಾಗ ಅವರು ಆ ಒಂದು ಸಗಣಿಯನ್ನು ತಗೊಂಡು ತಮ್ಮ ಮುಖಕ್ಕೆ ಹಚ್ಕೋತಾರೆ. ನಂತರ ಆ ಒಂದು ಸಗಣಿ ಒಳಗಡೆ ತಮ್ಮ ಮುಖನ ಹತ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಅವರು ಕೊಡುವಂಥ ಟಾಸ್ಕ್ಗಳನ್ನು ಕೂಡ ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನಂತರ ಕೆಲವೊಂದಷ್ಟು ಜನ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲವಾಗ ಶ್ರುತಿ ಅವರು ಹೇಳ್ತಾ ಇದ್ದಾರೆ, ನಿಮಗೆ ಇಲ್ಲೇ ಎಬಿಲಿಟಿ ಇಲ್ಲ ಅಂದಾಗ ಒಳಗಡೆಗೆ ಹೋಗಿ ಏನು ಮಾಡ್ತೀರಾ, ಸೊ ಇಲ್ಲೇ ಈ ರೀತಿ ನೀವು ಹತ್ಕೊಂಡು ನಿಂತ್ಕೊಂಡಾಗ ಅಂತ ಸ್ವಲ್ಪ ಜನಕ್ಕೆ ಬೈತಾ ಇದ್ದಾರೆ ಅಂತ ಹೇಳ್ಬೋದು. ನಂತರ ಅಮುಕು ಡುಮುಕು ಬರ್ತಾರೆ. ಈ ಒಂದು ಅಮುಕು ಡುಮುಕಿಗೆ ನಿರಂಜನ್ ಅವರು ಒಂದು ಟಾಸ್ಕ್ನ ಕೊಡ್ತಾರೆ. ನೀವು ಸಂಗೀತ ಅವರು ನಿಮ್ಮನ್ನು ಇಷ್ಟ ಅಂತ ಅನ್ಬೇಕು, ಆ ರೀತಿ ನೀವು ಏನಾದ್ರು ಹೇಳಿ ಇಂಪ್ರೆಸ್ ಮಾಡಬೇಕು ಅಂತ. ಅದಕ್ಕೆ ಅಮುಕು ಡುಮುಕು ಅವ್ರು ಹೇಳ್ತಾರೆ, ನಾನಿಲ್ಲಿ ಯಾರನ್ನೂ ಕೂಡ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ನಾನು ಹೇಗಿದ್ದೀನಿ ಹಾಗೆ ಇರ್ತೀನಿ, ಸೊ ನಮಗೆ ಬೇರೆ ಏನಾದ್ರು ಟಾಸ್ಕ್ ಕೊಡಿ ಅಂದಾಗ ವಿನಯ್ ಅವರು ಗರಂ ಆಗ್ತಾರೆ. ನಿನ್ನ ಕೈಲಿ ಆದರೆ ಇದನ್ನು ಮಾಡು, ಇಲ್ಲಾಂದರೆ ಈ ಒಂದು ಶೋ ಬಿಟ್ಟು ಹೋಗ್ತಾ ಇರೋ, ಇದನ್ನೇ ಮಾಡೋಕ್ಕಾಗಲ್ಲ ಅಂದಮೇಲೆ ನೀವು ಒಳಗಡೆ ಹೋಗಿ ಇನ್ನೇನು ಮಾಡ್ತೀಯಾ ಅಂತಂದಾಗ ಅಮುಕು ಡುಮುಕು ಕೂಡ ಸ್ವಲ್ಪ ಗರಂ ಆಗ್ತಾನೆ ಅಂತ ಹೇಳ್ಬೋದು. ನಂತರ ಆ ಒಂದು ಶರ್ಟಲ್ಲಿದ್ದಂಥ ಮೈಕು ಎಲ್ಲನೂ ಕೂಡ ಬಿಚ್ಚಿಟ್ಟು ಸೊ ಅಲ್ಲಿಂದ ಮುಂದೆ ಇದ್ದಂಥ ಸ್ಟೇಜಿಂದ ನೆಗ್ದು ಹೋಗ್ತಾರೆ ಅಂತಲೇ ಹೇಳ್ಬೋದು. ನಂತರ ಅಮುಕು ಡುಮುಕು ಪ್ರೊಫೈಲ್ ಏನಿರ್ತದೆ ಅದನ್ನ ಬುಲ್ಶೀಟ್ ಅಂತ ಹೇಳ್ತಾ ವಿನಯ್ ಅವರು ತೆಗ್ದು ಎಸಿತಾರೆ ಅಂತಲೇ ಹೇಳ್ಬೋದು. ಹೌದು, ಈ ರೀತಿಯಾಗಿ ಈ ಒಂದು ಟಾಸ್ಕ್ಗಳು ನಡೀತಾ ಇದ್ದಾವೆ. ಅಮುಕು ಡುಮುಕು ಅವರು ನಿಜವಾಗ್ಲೂ ಹೋದ್ರಾ ಇಲ್ವಾ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಈ ಒಂದು ಅಪ್ಡೇಟ್ ಮುಂಚೆನೇ ಸಿಕ್ಕಿತ್ತು, ಬಟ್ ಪ್ರೋಮೋ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೋ. ಸೊ ಈ ಎಲ್ಲ ಅಪ್ಡೇಟ್ಗಳು ಮುಂಚೆನೇ ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಈ ಕೂಡಲೇ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಜಾಯ್ನ್ ಆದರೆ ಪಿನ್ ಟು ಪಿನ್ ಅಪ್ಡೇಟ್ ಯೂಟ್ಯೂಬ್ಗಿಂತ ಮುಂಚೆ ನಿಮಗಲ್ಲಿ ಸಿಗುತ್ತೆ. ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಪಿನ್ ಟು ಪಿನ್ ವೀಡಿಯೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಬಾಯ್.